ನಮಸ್ಕಾರ ಆನಂದ ವರ್ಮಾ ಅವ್ರಿಗೆ. ನಮಸ್ಕಾರ, ಬನ್ನಿ. ನಮಸ್ಕಾರ. ವಸಂತ, ವಸಂತ. ಬಂದೆ ರೀ. ಯಾರು ಬಂದಿದ್ದಾರೆ ನೋಡು. ನಮಸ್ಕಾರ ಅಣ್ಣ. ನಮಸ್ಕಾರ ಅಮ್ಮ. MLA ಅವರೇ, 1 2 3 4 5 6 7 8 8 ಕಾಣ್ರಿ. ನಮ್ಮ ಮನೆಯಲ್ಲಿ 8 ಓಟು ಗ್ಯಾರಂಟಿ ನಿಮಗೆ. ಹಲೋ ಸರ್, ನಾನು ಓಟಿಗೋಸ್ಕರ ಬರಲಿಲ್ಲ. 5 ವರ್ಷ ಆದ್ಮೇಲೆ ಕೈ ಮುಕ್ಕೊಂಡ್ ಬಂದ್ರೆ ನಾನು ಓಟ್ಗಾಗಿ ಅನ್ಕೊಂಡೆ. ಏನ್ರಿ ನೀವು ಅಪರೂಪಕ್ಕೆ ಅಣ್ಣ ಮನೆಗ್ ಬಂದ್ರೆ ಹೀಗ್ ಮಾತಾಡ್ತಿದ್ದೀರಲ್ಲ? ಅಪರೂಪಕ್ಕೆ ಬರೋದ್ರಿಂದಾನೆ ನಾನು ಹೀಗೆ ಮಾತಾಡ್ತಿರೋದು. ಯಾವಾಗ್ಲೂ ಬರ್ತಿದ್ರೆ ನಾನು ಯಾಕೆ ಹೀಗೆ ಮಾತಾಡ್ಲಿ? ಹಾಗಾಗಿ ಬರೋಕ್ ಹೀಗಾಗುತ್ತಪ್ಪ. ರಾಜಕೀಯಕ್ಕೆ ಸೇರಿದ ಮೇಲೆ ಪ್ರಜಾಸೇವೆನೇ ಸರಿ ಹೋಗುತ್ತೆ. ಓಹೋ, ಪ್ರಜಾಸೇವೆಗೆ ಟೈಮ್ ಸರಿ ಹೋಗುತ್ತೆ ನಿನ್ಗೆ. ಫ್ರೆಂಡ್ಸ್ ಸೇವೆ ಮಾಡೋ ಚಾನ್ಸ್ ಇಲ್ಲ ನಿನ್ಗೆ, ಅಷ್ಟೇ ತಾನೇ? ಅಬ್ಬಬ್ಬಾ, ನಿನ್ನ ಹತ್ರ ಮಾತಾಡೋದು ತುಂಬಾ ಕಷ್ಟನಪ್ಪ. ಏನು ಬದಲಾಗಿಲ್ಲ. ನೀನು ಕೂಡ ಬದಲಾಗಿಲ್ಲ ಕಾಣೋ. ಏಯ್, ಕೂತ್ಕೋ ಬಾ. ಅಣ್ಣ, ನೀವ್ ಮಾತಾಡ್ತೀರಿ, ನಾನ್ ಹೋಗಿ ಕಾಫಿ ತರ್ತೀನಿ. ಬೇಡಮ್ಮ ಬೇಡ. ಇನ್ವಿಟೇಷನ್ ಕೊಡೋಕ್ ಹೋದ್ ಕಡೆ ಎಲ್ಲ ಕಾಫಿ ಕುಡ್ದು ಕುಡ್ದು ಹೊಟ್ಟೆಲಿರೋ ಬ್ಲಡ್ ಎಲ್ಲ ಕಾಫಿ ಆಗ್ಬಿಟ್ಟಿದೆ. ಏಯ್, ನಾಳೆ ನನ್ನ ಮೊಮ್ಮಗನ್ ಬರ್ತ್ಡೇ, ನೀವೆಲ್ಲ ತಪ್ಪದೆ ಬರ್ಬೇಕು. ಇದು ತಗೋ ಇನ್ವಿಟೇಷನ್. ಶುಭಂ. ಅಮ್ಮ, ನೀವೆಲ್ಲ ತಪ್ಪದೆ ಬರ್ಬೇಕು. ಏಯ್, ಪಾರ್ಟಿಲಿ ನಿಮ್ ಫ್ಯಾಮಿಲಿ ಓಟೆಲ್ಲ ಇರ್ಬೇಕು. ಎಲ್ದಿದ್ರೆ ಸುಮ್ನಿರಲ್ಲ ನಾನು. ಬರ್ತೀವಿ ಕಣೋ, ತಪ್ಪದೆ ಎಲ್ರೂ ಬರ್ತೀವಿ. ಮಾತ್ ತಪ್ಪಲ್ಲ ತಾನೆ? ಏಯ್, ನಾನು ಬಿಸ್ನೆಸ್ ಮ್ಯಾನ್ ಕಣೋ, ಮಾತಿಗೆ ತಪ್ಪಲ್ಲ. ಅಂದ್ರೆ ಏನಪ್ಪ, ನಾವು ರಾಜಕೀಯ ನಾಯಕರು ಮಾತಿಗೆ ತಪ್ತೀವಿ ಅಂತಾನ? ಹಾಗಂತ ನಾನು ಹೇಳಿಲ್ಲ, ನೀನೇ ಬೆನ್ನು ನೋಡ್ಕೊಂತ ಇದೀಯ. ಏನ್ ಶ್ಯಾಮ, ನಿನ್ಗೆ ಬರ್ಡೇ ಪಾರ್ಟಿಲಿ ಹಾಡೋ ಚಾನ್ಸ್ ಸಿಕ್ಕಿದ್ಯಾ? ಹೌದು ರೀ, ₹1,00,000 ದುಡ್ಡು ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಶ್ಯಾಮ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಗೌರಮ್ಮಂಗ್ ಕೊಡ್ಬೇಕು ಅಂದ್ಕೊಂಡಿದ್ದ ದುಡ್ಡು ಮಮ್ಮಿ ಕೈಗೆ ಹೊರಟೋಯ್ತು. ನಾನ್ ಚೆಕ್ ಕೊಡ್ತೀನಿ ಅಂದ್ರೆ ನೀನು ತಗೊಳ್ಳಿಲ್ಲ. ಈ ತಿಂಗಳು ಗೌರಮ್ಮಂಗೆ ದುಡ್ಡು ಹೇಗ್ ಕೊಡ್ತೀಯೋ ಅಂತ ಅನ್ಕೊಂಡಿದ್ದೆ. ಒಟ್ನಲ್ಲಿ ನೀನ್ ಕೃಷ್ಣ ದಯೆ ತೋರಿಸ್ದ. ನಾನು ಅದನ್ನೇ ಹೇಳಿದ್ದು, ಕೃಷ್ಣ ಇದಾನಲ್ಲ, ಭಯ ಯಾಕೆ ಅಂತ. ಹೌದು ಶ್ಯಾಮ, ಭಯ ಪಡೋ ಅವಶ್ಯಕತೆನೇ ಇಲ್ಲ. ನಿನ್ ಕೃಷ್ಣ ನಿನಗೆಲ್ಲ ರೀತಿನಲ್ಲೂ ಜೊತೆಯಾಗಿರ್ತಾನೆ. ನಿನಗೆ ಬರೋ ಪ್ರತಿ ಕಷ್ಟದಿಂದ ನಿನ್ನ ಕಾಪಾಡ್ತಾನೆ. ಹೌದು ರೀ, ಕೃಷ್ಣ ನನ್ನ ಜೊತೆಗೇ ಇದ್ದಾನೆ. ಕೃಷ್ಣ ಕೊಟ್ಟಿರೋ ವರ ಆಗಿರೋ ನೀವು ನನಗೆ ಬಲ ಆಗಿದ್ದೀರಾ. ಇನ್ನು ನನಗೆ ಸಮಸ್ಯೆ ಏನಿದೆ? ಆಗಲ್ಲ ರೀ, ಈಗ ರೂಪಾರಾಣಿ ಪ್ರೋಗ್ರಾಮ್ ಮಾಡೋದಿಕ್ಕೆ ಆಗಲ್ಲ.
ಅವಳು ತುಂಬಾ ಬ್ಯುಸಿ ಆಗಿದ್ದಾಳೆ. ತುಂಬಾ ಪ್ರೋಗ್ರಾಮ್ಸ್ಗಳನ್ನ ಒಪ್ಕೊಂಡಿದ್ದಾಳೆ. ಅದಕ್ಕೆ ತುಂಬಾ ಬ್ಯುಸಿ ಆಗಿದ್ದಾಳೆ. ನನ್ ಮಾತನ್ನ ನಂಬಿ. ಆಗಲ್ಲ ಇವಾಗ. ಸಾರಿ ರೀ, ನಿಮ್ ಪ್ರೋಗ್ರಾಮ್ನ ನಾವು ಮಾಡ್ಕೊಳಕ್ ಆಗಲ್ಲ. ಏನು ಅನ್ಕೋಬೇಡಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ನಮಸ್ಕಾರ, ಇಡ್ತೀನಿ. ಏನು ರೂಪರಾಣಿ ತುಂಬಾ ಪ್ರೋಗ್ರಾಮ್ಸ್ ಒಪ್ಕೊಂಡಿದ್ದಾಳಾ? ತುಂಬಾ ಬ್ಯುಸಿ ಆಗಿದ್ದಾಳಾ? ಕನಿಷ್ಠ ನನ್ ಮದ್ವೆ ಆಗೋ ತನಕ ಆದ್ರೂ ನೀನ್ ಹಾಡಿದ್ರೆ ಚೆನ್ನಾಗಿತ್ತು ಶ್ಯಾಮ. ಹಾಡಲ್ಲ. ಈ ಜನ್ಮದಲ್ಲಿ ನಾನ್ ನಿನ್ಗೆ ಹಾಡೋದು ಅನ್ನೋದು ಸಾಧ್ಯ ಇಲ್ಲ. ತಗೋ, ₹1,00,000. ನಿನಗೆ ಕೊಡ್ಬೇಕಾಗಿರೋ ಸಾಲದಲ್ಲಿ ವಜಾ ಮಾಡ್ಕೊ. ₹1,00,000? ಹೌದು. ನಿನ್ನೆ 50,000 ಕೊಡೋಣ ಅನ್ಕೊಂಡೆ. ಆದ್ರೆ ಆ ದುಡ್ಡನ್ನ ಅತ್ತೆಗೆ ಕೊಡ್ಬೇಕಾಗ್ ಬಂತು. ಅದಕ್ಕೆ ನನ್ ಕೃಷ್ಣ ನನ್ಗೆ ಇವತ್ತು ₹1,00,000 ಸಿಗೋ ಹಾಗೆ ಮಾಡಿದ್ದಾನೆ. ಒಂದೇ ದಿನದಲ್ಲಿ ₹1,00,000 ಎಲ್ಲಿಂದ ಬಂತು? ಕೃಷ್ಣ ಮನ್ಸ್ ಮಾಡಿದ್ರೆ ₹1,00,000 ಏನ್ ದೊಡ್ಡದು, ₹1,00,00,000 ಆದ್ರೂ ಕೊಡ್ತಾನೆ. ಹೇಗ್ ಕೊಡ್ತಾನೆ? ಆಕಾಶದಿಂದ ₹1,00,000 ಏನಾದ್ರೂ ಕೆಳಗೆ ಸಿತಾನಾ? ಆಕಾಶದಿಂದ ಕೆಳಗ್ ಹಾಕ್ತಾನೋ ಅಥವಾ ಪಾತಾಳದಿಂದ ಮೇಲಕ್ ತಗೊಂಡ್ ಬರ್ತಾನೋ ನಿಮಗ್ ಬೇಕಾಗಿಲ್ಲ. ಅನವಶ್ಯಕವಾಗಿ ಮಾತಾಡೋದನ್ ಬಿಟ್ಟು ದುಡ್ಡು ತಗೊಳ್ಳಿ. ಅಂದ್ರೆ ಇವತ್ತು ಬೇಡ ಶ್ಯಾಮ, ನಾಳೆ ತಗೋತೀನಿ ಬಿಡು. ನಾಳೆನಾ? ಇವತ್ತಂತದ್ ಏನಾಗಿದೆ ತಗೊಳಕ್ಕೆ? ಅಂದ್ರೆ ಅದು ಇವತ್ತು ಶುಕ್ರವಾರ ಅಲ್ವಾ? ಶುಕ್ರವಾರ ಯಾರಿಗೂ ದುಡ್ಡು ಕೊಡ್ಬಾರ್ದು. ಅದು ನಿನಗೆ ಒಳ್ಳೇದಲ್ಲ ಶ್ಯಾಮ. ನಿನಗ್ ಕೊಡ್ಬೇಕಾದ ದುಡ್ಡು ಎಷ್ಟು ಬೇಗ ಕೊಡ್ತೀನೋ ನನಗೆ ಅಷ್ಟು ಒಳ್ಳೇದು. ಇಲ್ದಿದ್ರೆ ನಾಳೆ ಒಳಗೆ ಈ ದುಡ್ಡು ನನ್ನ ಹತ್ರ ಇಲ್ದಿರೋ ಹಾಗೆ ಮಾಡ್ತೀಯ ನೀನು. ಅಷ್ಟು ಬುದ್ಧಿ ಇದೆ. ತಗೋ. ಏನ್ ಯೋಚನೆ ಮಾಡ್ತಿದ್ಯಾ? ಓ, ರಸೀದಿ ತರ್ತೀನಿ ಅಂತ ಹೋಗಿ ಮತ್ತೆ ಎಲ್ರನ್ನೂ ಕರ್ಕೊಂಡ್ ಬರೋಣ ಅನ್ಕೊಂಡಿದ್ಯಾ? ಇಲ್ ನೋಡು, ರಸೀದಿ ಬುಕ್ ಕೂಡ ನಾನೇ ತಂದಿದ್ದೀನಿ. ತಗೋ, ₹1,00,000 ತಗೊಂಡೆ ಅಂತ ಇದ್ರಲ್ಲಿ ಬರ್ದು ಸೈನ್ ಮಾಡು. ಸೈನ್ ಮಾಡು. ಸರಿ ಶ್ಯಾಮ, ಸರಿ. ಮತ್ತೆ 1 ತಿಂಗಳು ತನಕ ದುಡ್ಡು ಕೇಳಿದ್ಯೋ ಮರ್ಯಾದೆಯಾಗಿರಲ್ಲ. ಏನ್ ಮಮ್ಮಿ ಇದು? ಒಂದಿನಕ್ಕೆ ₹1,00,000?
ಹೇಗ್ ಸಂಪಾದನೆ ಮಾಡಿರ್ತಾಳೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಒಂದ್ ವೇಳೆ ಈ ದುಡ್ಡನ್ನ ಅಖಿಲ್ ಏನಾದ್ರೂ ಕೊಟ್ಟಿರ್ತಾನ? ಅವನು ಕೊಟ್ರು ಇವಳು ತಗೊಳ್ಳೋ ಅಂತವಳಲ್ಲ, ಸ್ವಾಭಿಮಾನ ಇರೋಳು. ತಾನು ಸಂಪಾದನೆ ಮಾಡಿರೋ ದುಡ್ಡಿಂದಾನೇ ನಮ್ಮ ಸಾಲ ತೀರಿಸ್ಬೇಕು ಅನ್ಕೊಂಡಿದ್ದಾಳೆ. ಆ ಶ್ಯಾಮ ಇಷ್ಟು ದುಡ್ಡನ್ನ ಹೇಗ್ ತರ್ತಿದ್ದಾಳೆ ಅಂತ ತಿಳ್ಕೊಂಡ್ರೆ ಅವಳು ಜುಟ್ಟು ಮತ್ತೆ ನಮ್ ಕೈಗೆ ಬರುತ್ತೆ. ಹೌದ್ ಮಮ್ಮಿ, ತಿಳ್ಕೋಬೇಕು. ಆ ಶ್ಯಾಮ ಏನ್ ಮಾಡಿ ದುಡ್ಡು ಸಂಪಾದನೆ ಮಾಡಿರ್ತಾಳೋ ನಾವ್ ಬೇಗ ತಿಳ್ಕೋಬೇಕು. ಏನ್ರಿ, ನಿಮ್ಮನ್ನೇ ಕಾಫಿ ತಗೊಳ್ಳಿ. ಹಲೋ ಸರ್. ಏನು ಏನು ಪೇಪರಲ್ಲಿ ಹಾಗ್ ಮುಳುಗೋಗಿದ್ದೀರಾ? ನಿನ್ ಹೆಸರನ್ನ ಪೇಪರ್ಲ್ ಹಾಕಿದಾರ ವಸಂತ. ಏನು ನನ್ನ ಹೆಸರು ಪೇಪರಲ್ಲಿ ಬಂದಿದೀಯಾ? ಹೌದು, ನೋಡು. ಪೇಪರಲ್ಲಿ ಎಲ್ಲೂ ನನ್ನ ಹೆಸರೇ ಇಲ್ವಲ್ರಿ? ಡೈರೆಕ್ಟ್ ಆಗಿ ನಿನ್ ಹೆಸರಿಲ್ಲ ಕಣಮ್ಮ. ಇರೋದನ್ನ ನಮ್ ಕನ್ವೀನಿಯನ್ಸ್ಗೆ ನಾವು ಬದಲಾಯಿಸ್ಕೊಂತ ಇರ್ಬೇಕು. ನಮ್ಮೂರಲ್ಲಿ ಚೈತ್ರ ವಸಂತ ಮಾಸದಲ್ಲಿ ನವರಾತ್ರಿನ ತುಂಬಾ ವೈಭವದಿಂದ ಮಾಡ್ತಾರಲ್ಲ. ಹೌದು. ಆ ವಸಂತ ನವರಾತ್ರಿ ನ್ಯೂಸ್ ನೋಡ್ತಿದ್ದ ಹಾಗೆ ನನ್ನ ಜೀವನನ ನಿತ್ಯ ವಸಂತವಾಗಿ ಬದಲಾಯಿಸಿದ ಈ ವಸಂತ ನೆನ್ಪಾದ್ಲು. ಅದಕ್ಕೆ ಹಾಗೆ ಮುಳುಗೋಗಿದ್ದೆ. ಸಾಕ್ ಸುಮ್ನಿರಿ, ಯಾರಾದ್ರೂ ಕೇಳಿದ್ರೆ ನಗ್ತಾರಷ್ಟೇ. ಅವ್ರ ನಕ್ರೆ ನನಗೇನಂತೆ? ನನಗೆ ನಾಚಿಕೆನ? ನಿಮ್ಗಿಲ್ದೇ ಇದ್ರು ನನಗಿದೆ ನಾಚಿಕೆ. ವಸಂತ, ಈವ್ನಿಂಗು ಗಂಗಾಧರ್ ಮೊಮ್ಮಗನ ಬರ್ತ್ಡೇ ಪಾರ್ಟಿ ಇದೆಯಲ್ಲ, ಅದಕ್ಕೆಲ್ಲರೂ ಹೋಗ್ಬೇಕು. ಇಲ್ದಿದ್ರೆ ಸುಮ್ನೆ ಇರಲ್ಲ ಅವನು. ಸರಿ ರೀ, ಹೋಗೋಣ. ಅದನ್ನ ಎಲ್ರಿಗೂ ಹೇಳಿದ್ಯಾ? ಎಲ್ರಿಗೂ ಹೇಳ್ದೇರಿ, ಶ್ಯಾಮಗ್ ಮಾತ್ರ ಹೇಳಿಲ್ಲ. ಬೆಳಗ್ಗೆ ಶ್ಯಾಮ ಫ್ಯಾಕ್ಟ್ರಿಗೆ ಹೋಗೋ ಅವಸರದಲ್ಲಿ ಇರ್ತಾಳೆ, ಅದಕ್ಕೆ ಹೇಳಿಲ್ಲ. ನಾನು ಅಖಿಲ್ಗೆ ಹೇಳ್ತೀನಿ ಬಿಡಿ. ಶ್ಯಾಮ ಒಂದ್ ಕಡೆ ಫ್ಯಾಕ್ಟ್ರಿ ಕೆಲಸ ನೋಡ್ಕೊಂಡು ಕೃಷ್ಣ ತುಳಸಿ ಆಗಿ ಆ FM ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಪಾಪ. ಅಲ್ಲಿ ನೋಡಿ, ಕೆಲ್ಸನ ಬಿಟ್ಟು ಹೋಗೋದಕ್ಕೆ ಎಷ್ಟು ಸ್ಪೀಡಾಗಿ ಬರ್ತಿದ್ದಾಳೆ ನೋಡಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಬ್ಯಾಡ್ ಮಾರ್ನಿಂಗ್ ಕೃಷ್ಣ ತುಳಸಿ, ವೆರಿ ವೆರಿ ಬ್ಯಾಡ್ ಮಾರ್ನಿಂಗ್. ಬ್ಯಾಡ್ ಮಾರ್ನಿಂಗಾ? ಯಾಕೆ ಮೇಡಮ್? ನೀನ್ ಬ್ಯಾಡ್ ನ್ಯೂಸ್ ಕೇಳ್ಬೇಕಲ್ಲ, ಅದಕ್ಕೆ. ಬ್ಯಾಡ್ ನ್ಯೂಸಾ? ಏನ್ ಸರ್ ಅದು? ಅದನ್ನ ನಾನ್ ನನ್ನ ಬಾಯಿಂದ ಹೇಳಲ್ಲ, ನೀವು ಹೇಳ್ಬಿಡಿ ಸೌಜನ್ಯ ಅವರೇ. ಅಯ್ಯೋ, ನಾನು ಹೇಳಲ್ಲ ರಾಮರಾವ್ ಅವರೇ. ಮೇಡಮ್ ಪ್ಲೀಸ್ ಟೆನ್ಷನ್ ಕೊಡ್ಬೇಡಿ, ವಿಷಯ ಏನು ಅಂತ ಹೇಳಿ. ಓಕೆನಮ್ಮ, ನಡೆದಿದ್ದನ್ನ ನಾನು ಹೇಳ್ತೀನಿ. ಏನಾಗುತ್ತೋ ನೀನೇ ಅರ್ಥ ಮಾಡ್ಕೋ. ಒಂದ್ ದೊಡ್ಡ ಆಡಿಯೋ ಕಂಪನಿಗೆ ಸಂಬಂಧಪಟ್ಟಿರೋ ಓನರ್ರು ಅವ್ರ ಮಗ ಸಡನ್ ಆಗಿ ನಮ್ಮ FM ಸ್ಟೇಷನ್ಗೆ ಬಂದಿದ್ರು. ಹೇಳಿ ಗುಪ್ತಾ ಸರ್, ಏನ್ ತಗೋತೀರಾ? ಕಾಫಿ, ಟೀ? ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅನ್ಕೊಂಡಿದ್ದೀನಿ. ಮಾತಾ? ಏನ್ ವಿಷಯ? ಕೃಷ್ಣ ತುಳಸಿ ಬಗ್ಗೆ. ನಿಮ್ಮ ಕೃಷ್ಣ ತುಳಸಿ ನಮ್ಮ ಭಾವಿ ಸೊಸೆ ಕಾಂಬಿನೇಷನ್ ಅಲ್ಲಿ ಆಲ್ಬಮ್ ಮಾಡೋಣ ಅನ್ಕೊಂಡಿದೀವಿ.
ಆ ಆಲ್ಬಮ್ನಲ್ಲಿ ನಿಮ್ಮ ಕೃಷ್ಣ ತುಳಸಿ ಹತ್ರ ಹಾಡು ಹೇಳಿಸ್ತೀನಿ ಅಂತ ನೀವು ನಮಗೆ ಮಾತು ಕೊಡಬೇಕು. ಸಾರಿ ಸರ್, ನಮ್ಮ ಸಿಂಗರ್ಸು ಹೊರಗಡೆ ಕಂಪ್ನಿಗೆ ಆಲ್ಬಮ್ ಮಾಡೋದು ಸಾಧ್ಯ ಇಲ್ಲ. ಹಾಗೆ ಹಾಡೋದಕ್ಕೆ ನಮ್ಮ ರೂಲ್ಸ್ ಒಪ್ಪಲ್ಲ. ಬೇರೆಯವರ ಹಾಡನ್ನ ಅವ್ರ ಹತ್ರ ರೈಟ್ಸ್ ತಗೊಳ್ದೆ FM ಸ್ಟೇಷನಲ್ಲಿ ಹಾಡೋದಕ್ಕೆ ನಿಮ್ಮ ರೂಲ್ಸ್ ಒಪ್ಪುತ್ತಾ ಸರ್? ರೈಟ್ಸ್ ತಗೊಳ್ದೆ ಹಾಡೋದೇನು? ಏನ್ ಮಾತಾಡ್ತಿದ್ದೀರಾ ನೀವು? ನಿಮ್ಮ ಕೃಷ್ಣ ತುಳಸಿ ಹಾಡಿರೋ ನಂದಲಾಲ ಹಾಡಿನ ಬಗ್ಗೆ. ಆ ನಂದಲಾಲ ಹಾಡು ನಮ್ಮ ಭಾವಿ ಸೊಸೆ ಆಡಿರೋಂಥ ಹಾಡು. ನಮ್ಮ ಪರ್ಮಿಷನ್ ಇಲ್ಲದೆ ಆ ಹಾಡನ್ನ ನಿಮ್ಮ FM ಸ್ಟೇಷನ್ ಅಲ್ಲಿ ನಿಮ್ ಸಿಂಗರ್ ಹಾಡಿದ್ದಾರೆ. ಸೊ ಅದ್ರ ಮೇಲೆ ನಾವು ಲೀಗಲ್ ಆಗಿ ಆಕ್ಷನ್ ತಗೊಳ್ದೇ ಇರಬೇಕು ಅಂದ್ರೆ ನಿಮ್ಮ ಕೃಷ್ಣ ತುಳಸಿ ನಮ್ಮ ಸೊಸೆ ಆಗೋ ಹುಡುಗಿ ಜೊತೆ ಆಲ್ಬಮ್ ಮಾಡಬೇಕು. ಏನು ಹೆದರ್ಸ್ತೀರಾ? ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ನಿಮಗೆ 24 ಅವರ್ಸ್ ಟೈಮ್ ಕೊಡ್ತೀನಿ. ನಿಮ್ಮ ಕೃಷ್ಣ ತುಳಸಿ ಹತ್ರ ಹಾಡು ಹಾಡಿಸ್ತಿರೋ ಅಥವಾ ನಾವು ತಗೊಳ್ಳೋ ಸಿವಿಲ್ ಕ್ರಿಮಿನಲ್ ಕೇಸ್ನ ಫೇಸ್ ಮಾಡ್ತಿರೋ ಯೋಚನೆ ಮಾಡಿ. ನಾವು ಬರ್ತೀವಿ, ಮತ್ತೆ ಬರ್ತೀವಿ. ಅನಂತ ಶೈನ ಅವರೇ, ಬರೋ. ನೀನ್ ಹಾಡಿರೋ ನಂದಲಾಲ ಹಾಡು ನಮ್ಮ FM ಸ್ಟೇಷನ್ನ ಕೋರ್ಟ್ಗೆ ಹೇಳ್ಕೊಂಡು ಹೋಗ್ತಿದೆ. ಅಂದ್ರೆ ಒಂದು ರೀತಿಲಿ ನಮ್ ಚೇರ್ಮನ್ ಸರ್ ಮರ್ಯಾದೆನ ನೀನು ಬೀದಿಗೆ ತರ್ತಿದೀಯ ಅಂತ ಆಯ್ತು. ಅಯ್ಯೋ, ಸೊ ನಡೆದಿದ್ದನ್ನ ನಾವ್ ಹೇಳಿದೀವಿ. ಈಗ ನೀನು ಚೇರ್ಮನ್ ಸರ್ ರೂಮಿಗೆ ಹೋದ್ರೆ ಏನಾಗತ್ತೆ ಅಂತ ನಿನ್ಗೆ ಅರ್ಥ ಆಗತ್ತೆ ಬಿಡು. ಯಾಕೆ ಅರ್ಥ ಆಗಲ್ಲ? ತನ್ನ ಕೆಲಸ ಹೋಗ್ತಿದೆ ಅಂತ 2ನೇ ತಿಂಗಳ ಸಂಬಳ ತಗೊಳ್ಳೋ ಅದೃಷ್ಟ ತನ್ಗಿಲ್ಲ ಅಂತ ಚೆನ್ನಾಗಿ ಅರ್ಥ ಆಗತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ಹೋಗು, ಒಳಗಡೆ ಚೇರ್ಮನ್ ಸರ್ ನಿನ್ಗೋಸ್ಕರ ಕಾಯ್ತಿದ್ದಾರೆ. ಈಗಾಗ್ಲೇ 2-3 ಸಲ ಕೇಳಿದ್ರು. ಹೋಗಮ್ಮ, ಹೋಗು. ಅಖಿಲ್, ಹಾ ಕಂದ ಅಖಿಲ್. ಏನ್ ಮಮ್ಮಿ? ಏನಿಲ್ಲ ಕಂದ, ಸಾಯಂಕಾಲ ನೀನು ಫ್ರೀ ಆಗಿದ್ಯಾ? ಕೆಲ್ಸ ಏನಾದ್ರೂ ಇದೆಯಾ? ಸಂಜೆ ಅಂದ್ರೆ ಅದು ಈವ್ನಿಂಗ್ ಶ್ಯಾಮ ಬರ್ತ್ಡೇ ಪಾರ್ಟಿಲಿ ಹಾಡು ಹೇಳ್ಬೇಕಲ್ಲ. ಪರವಾಗಿಲ್ಲಪ್ಪ, ಏನಾದ್ರೂ ಕೆಲ್ಸ ಇದ್ರೆ ಹೇಳು, ಮುಜುಗರ ಯಾಕೆ? ಕೆಲ್ಸ ಅಂದ್ರೆ ದೊಡ್ಡ ಕೆಲ್ಸ ಏನಲ್ಲ ಮಮ್ಮಿ. ಇವತ್ತು ಈವ್ನಿಂಗ್ ಕೂಡ ಶ್ಯಾಮಗೆ ಫ್ಯಾಕ್ಟ್ರಿಲಿ ಕೆಲ್ಸ ಇದೆ ಅಂತ ಹೇಳಿದ್ಲು ಅಲ್ವಾ? ಹೌದು. ಬೆಳಿಗ್ಗೆ ಸಂಜೆ ವರ್ಕ್ ಮಾಡಿ ತುಂಬಾ ಸ್ಟ್ರೈನ್ ಆಗಿರುತ್ತೆ ಅಲ್ವಾ? ಅದಕ್ಕೇನೆ ನೈಟ್ ಅವಳನ್ನ ಡಿನ್ನರಿಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಹೌದಾ? ಹೌದು ಮಮ್ಮಿ. ನೀವ್ಯಾಕೆ ಕೇಳಿದ್ದು? ಬರ್ತ್ಡೇ ಪ್ರೋಗ್ರಾಮ್ ವಿಷಯ ಹೇಳಿದ್ರೆ ಇವ್ರ ಪ್ರೋಗ್ರಾಮ್ ಡಿಸ್ಟರ್ಬ್ ಆಗತ್ತೆ, ಹೇಳೋದ್ ಬೇಡ. ಹೇಳಿ ಮಮ್ಮಿ. ಈವ್ನಿಂಗ್ ನನ್ನಿಂದ ಏನಾದ್ರು ಕೆಲಸ ಆಗ್ಬೇಕಾ? ಕೆಲ್ಸ ಏನಿಲ್ಲಪ್ಪ, ನೀನ್ ಫ್ರೀ ಆಗಿದ್ರೆ ಶ್ಯಾಮನ್ನ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೋಗೋಣ ಅಂತ ಬಂದೆ ಅಷ್ಟೇ. ಆಲ್ರೆಡಿ ನೀವೇ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿದ್ದೀರಲ್ಲ, ಆರಾಮಾಗಿ ಹೋಗ್ಬನ್ನಿ. ಥ್ಯಾಂಕ್ ಯು ಮಮ್ಮಿ.
ತಲೆ ತಗ್ಗಿಸ್ತಿದೀಯಾ ಅಂದರೆ ತಪ್ಪು ಮಾಡಿದೀಯಾ ಅಂತ